ಹುಣಸೂರು ತಾಲೂಕಿನ ಹಿರೇಕ್ಯಾತನಹಳ್ಳಿ ಗ್ರಾಮದಲ್ಲಿ ಶಾಸಕ ಜಿಡಿ ಹರೀಶ್ ಗೌಡ ಅವರಿಗೆ ಗ್ರಾಮಸ್ಥರು ಸನ್ಮಾನ ಕಾರ್ಯಕ್ರಮ ಆಯೋಜಿಸಿದ್ದು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಾಸಕರು, ಗ್ಯಾರಂಟಿ ಯೋಜನೆಯಿಂದಾಗಿ ಕ್ಷೇತ್ರಗಳಿಗೆ ಅನುದಾನದ ಕೊರತೆಯ ನಡುವೆ ಹುಣಸೂರು ಕ್ಷೇತ್ರಕ್ಕೆ ಹೆಚ್ಚು ಅನುದಾನ ತಂದು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ. ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ 56,000 ಕೋಟಿ ಅನುದಾನ ನೀಡ್ತಾ ಇದೆ. ಇದರ ನಡುವೆಯೂ ನಮ್ಮ ಕ್ಷೇತ್ರಕ್ಕೆ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿ ಅನುದಾನ ತರುತ್ತಿರುವುದನ್ನು ಹಲವರು ಇದಕ್ಕೂ ಅಡ್ಡಿಪಡಿಸ್ತಾ ಇದ್ದಾರೆ. ಇದರ ನಡುವೆ 140 ಕೋಟಿ ರೂ ಹೆಚ್ಚು ನೀರಾವರಿಗೆ ಅನುದಾನ ನೀಡಿದ್ದಾರೆ. ಆಡಳಿತ ಪಕ್ಷದ ಶಾಸಕರೇ ನಮ್ಮ ಕ್ಷೇತ್ರಗಳಿಗೆ ಅನುದಾನ ನೀಡದಿದ್ರೆ ರಾಜೀನಾಮೆ ನೀಡ್ತೇವೆ. ಸತತ 6 ಬಾರಿ ಗೆದ್ದಿರುವ ಕಾಂಗ್ರೆಸ್ ಪಕ್ಷದ ಬಿಆರ್ ಪಾಟೀಲ್ ಅವರು ಹಾಗೂ ರಾಜು ಕಾಗೆ ಅವರು ಪ್ರತ್ಯೇಕ ರಾಜ್ಯ ಕೊಡಿ ಅಂದ್ರೆ ಗೃಹ ಸಚಿವರು ಸರ್ಕಾರದಲ್ಲಿ ಹಣವಿಲ್ಲ, ಕೆಆರ್ ನಗರದ ಶಾಸಕರು ಕೂಡ ನಮಗೆ ಅನುದಾನ ನೀಡ್ತಾ ಇಲ್ಲ ಅಂತ ಆಡಳಿತ ಪಕ್ಷದ ಶಾಸಕರೇ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಹೆಚ್ಚು ಅನುದಾನ ತಂದು ಅಭಿವೃದ್ಧಿ ಮಾಡ್ತಾ ಇದ್ದೇನೆ ಅಂತ ತಿಳಿಸಿದರು. ಈಗಾಗಲೇ 50 ಲಕ್ಷ ರು ವೆಚ್ಚದಲ್ಲಿ ಪಶು ಆಸ್ಪತ್ರೆ ನಿರ್ಮಾಣಕ್ಕೆ ಟೆಂಡರ್ ಆಗಿ ಅಷ್ಟರಲ್ಲೇ ಪಶುಸಂಗೋಪನಾ ಸಚಿವರಿಂದ ಭೂಮಿ ಪೂಜೆ ನೆರವೇರಿಸಲಾಗುವುದು. ಗ್ರಾಮದ 2 ರಸ್ತೆಗಳು ಹಾಗೂ ಚರಂಡಿ ನಿರ್ಮಾಣದ ಜೊತೆಗೆ ಹೆಚ್ಚು ಆದ್ಯತೆಯನ್ನು ರೈತರು ಜಮೀನಿಗೂ ಹೋಗುವ ರಸ್ತೆನ ಕಾಮಗಾರಿ ಸೇರಿಸಿ ಕೆಲಸ ಪ್ರಾರಂಭಿಸಲಾಗುವುದು ಅಂತ ತಿಳಿಸಿದರು. ಬರ್ತಕ್ಕಂಥ ಅನುದಾನದಲ್ಲಿ ಒಂದು 2 ಸಲ ಸೇರಿಸ್ಕೊಂಡು ಹಿರೇಕ್ಯಾತನಹಳ್ಳಿ ಗ್ರಾಮದಲ್ಲಿ ಈಗ ಇದೊಂದು ಕೆರೆ ಏರಿ ಜೊತೆಗೆ ಆ ರಸ್ತೆಗಳು ಅಷ್ಟನ್ನು ಸಹ ಮಾಡಿಸ್ಕೊಡ್ತೀನಿ. ಈಗ ಏನಾಗಿದೆ, ನಮಗೆ ಸರ್ಕಾರದಲ್ಲಿ ಗೊತ್ತು ನಿಮಗೆಲ್ಲ, ಇವತ್ತು ಅನುದಾನ ಬಹಳ ಕಡಿಮೆ. ಇಷ್ಟನ್ನು ಸಹ ಬಹಳ ಹೋರಾಟ ಮಾಡಿ ತಂದಿರ್ತಕ್ಕಂಥದ್ದು. ಇಷ್ಟು ಈಗ 140 ಕೋಟಿ ಮಾಡಿಸಿದ್ದೀನಿ ಅಂದರೆ 2 ವರ್ಷ ನಿರಂತರವಾಗಿ ಯಾರು ಅಡ್ಡ ಹಾಕಿದ್ರು ಬಿಡದೆ, ಉಪಮುಖ್ಯಮಂತ್ರಿಗಳ ಹತ್ರಕ್ಕೆ ಹೋಗಿ ಅಡ್ಡ ಹಾಕಿದ್ರು ಬಿಡದೆ 140 ಕೋಟಿ ಅನುದಾನ ಮರೂರು ಬ್ರಾಂಚ್ ನಾಲೆಗೆ ಜೊತೆಗೆ ನಮ್ಮ ಕಟ್ಟೆಮಾಳವಾಡಿ ನಾಲೆಗೆ ತಂದಿರ್ತಕ್ಕಂಥದ್ದು. ಅದೇ ಸೇರಿಸ್ಕೊಂಡು ಯಾವ್ದಾದ್ರು ಕೆಲಸ ಪ್ರಾರಂಭ ಆಗಲಿ, ಬರಲಿ, ಅದು ಯಾವ್ದಾದ್ರು ಕೆಲಸ ಮಾಡಿಸ್ಕೊಡ್ತೀನಿ. ಅದೇ ತರಕ್ಕೆ ವಾಲು ಕೆರೆ ಮಾಡಿಸೋಣ. ಆದ್ರಿಂದ ಅದನ್ನು ಸಹ ನಿಮ್ಮ ಜಮೀನಿಗೆ ಹೋಗೋ ರಸ್ತೆಗಳು ಜೊತೆಗೆ ಗ್ರಾಮದೊಳಗಡೆ ಇರ್ತಕ್ಕಂಥ ರಸ್ತೆಗಳು ಅದನ್ನು ಸಹ ಸೇರಿಸಿ ಮಾಡಿಸ್ಕೊಡ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲಿದೆ. ಹಿರೇಕ್ಯಾತನಹಳ್ಳಿ ಗ್ರಾಮ ಇವತ್ತಿಂದಲ್ಲ, ಬಹಳ ಹಲವಾರು ವರ್ಷಗಳಿಂದಲೂ ಸಹ ನಮ್ಮ ಪಕ್ಷಕ್ಕೆ, ನಮ್ಮ ಕುಟುಂಬಕ್ಕೆ ಎಲ್ಲದರಲ್ಲೂ ಸಹ ಅತಿ ಹೆಚ್ಚು ಆಶೀರ್ವಾದವನ್ನ ಮಾಡಿರ್ತಕ್ಕಂಥ ಗ್ರಾಮ ಯಾವ್ದಾದ್ರು ಇದ್ರೆ ಅದು ಹಿರೇಕ್ಯಾತನಹಳ್ಳಿ ಗ್ರಾಮ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನನಗೆ ಗೊತ್ತಿದೆ. ಆದ್ರಿಂದ ನಮ್ಗೇನಾಗಿದೆ, ಹೆಂಗಸರಿಗೆ 2,000 ರೂಪಾಯಿ ಫ್ರೀಯಾಗಿ ಕೊಡ್ತಾರೆ, ಬಸ್ಸು ಫ್ರೀ, ಕರೆಂಟು ಫ್ರೀ, 10 kg ಅಕ್ಕಿ ಫ್ರೀ. ಇಷ್ಟಕ್ಕೂ 56,000 ಕೋಟಿ ನಮ್ಮ ರಾಜ್ಯ ಸರ್ಕಾರದ ಅನುದಾನ. 56,000 ಕೋಟಿ ಎಲ್ಲಿ ಹೋಗ್ತಾ ಇದೆ ಅಂದ್ರೆ ಗ್ಯಾರಂಟಿ ಸ್ಕೀಮ್ಗಳಿಗೆ ಹೋಗ್ತಾ ಇರ್ತಕ್ಕಂಥದ್ದು. ಗ್ಯಾರಂಟಿ ಸ್ಕೀಮ್ಗಳಿಗೆ ಇವತ್ತು ನಾನಾದ್ರೂ ಇಷ್ಟು ಕಷ್ಟಪಟ್ಟು ತಂದು ಮಾಡಿಸ್ತಾ ಇದ್ದೀನಿ. ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರೇ ಇವತ್ತು ನಮ್ಗೆ ಅನುದಾನ ಕೊಡ್ತಾರೆ. ಇವತ್ತು ಬೆಳಿಗ್ಗೆ ನಾನು ಪೇಪರ್ ಓದ್ದೆ, ಆಡಳಿತ ಪಕ್ಷದ ಶಾಸಕರು ನಮ್ಮ ಜಿಲ್ಲೆಯವರೇ ನನಗೆ ಕೇಳಿದಷ್ಟು ಅನುದಾನ ಕೊಡ್ತಾ ಇಲ್ಲ ಅಂತ ಬೆಳಿಗ್ಗೆ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟವ್ರೆ. ನಮ್ಮ ಕೆ ನಗರ ಕ್ಷೇತ್ರ ಶಾಸಕರೇ ಕೊಟ್ಟವ್ರೆ. ಬೆಳಿಗ್ಗೆ ಪೇಪರ್ ನಾನು ಓದ್ದೆ ಇವತ್ತು. ಕೆ ನಗರದವರೇ ಕೊಟ್ಟವ್ರು. ನಾನು ಬೆಳಿಗ್ಗೆ ಪೇಪರ್ ಓದ್ದೆ. ಇವತ್ತು ಆಡಳಿತ ಪಕ್ಷದ ಶಾಸಕರ ಕಥೆನೇ ಆ ರೀತಿ ಆಗಿದೆ. ನಾನಲ್ಲ, 6 ಬಾರಿ ಬಿಆರ್ ಪಾಟೀಲ್ರು ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅನುದಾನ ಕೊಡದೇ ಇದ್ರಿ ಅಂತ ರಾಜೀನಾಮೆ ಕೊಡಕ್ ಹೋಗಿದ್ರು. ರಾಜು ಕಾಗೆ ಅವರು ನಮ್ಗೆ ಸೆಪರೇಟ್ ರಾಜ್ಯ ಕೊಡಿ ಅಂತ ನೆನ್ನೆ 6 ಬಾರಿ ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಶಾಸಕರು ರಾಜೀನಾಮೆ ಕೊಡ್ತೀನಿ ಅಂತ ಹೋಗೋರೆ. ಗವಿಯಪ್ಪ 4 ಸರಿ ಗೆದ್ದಿರೋರು, ಅವರು ನಾನು ರಾಜೀನಾಮೆ ಕೊಡ್ತೀನಿ, ನಾನು ಅನುದಾನ ಕೊಡ್ತಾ ಇಲ್ಲ. ನಮ್ಮ ಗೃಹ ಮಂತ್ರಿಗಳು ಪರಮೇಶ್ವರ್ ಅವರು ನಮ್ಮ ರಾಜ್ಯದಲ್ಲಿ ದುಡ್ಡೇ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಈ ರೀತಿ ಪರಿಸ್ಥಿತಿ ಒಳಗೂ ಸಹ ನಾವು ಏನೇನು ಉಪಯೋಗಿಸಿ ಕೆಲಸ ಮಾಡಬೇಕು. ಇವತ್ತು 140 ಕೋಟಿ ಅದಕ್ಕೆ ತಂದಿದ್ದೀನಿ, PWDಗೆ ಬೇರೆ ತಂದಿದ್ದೀವಿ, ಬೇರೆ ಬೇರೆ ಇಲಾಖೆಗಳೆಲ್ಲನೂ ಸಹ ನಾನು ಬಾಯಿ ಬಿಟ್ಟು ಹೇಳಂಗಿಲ್ಲ. ನಾನು ಬಾಯಿ ಬಿಟ್ಟು ಹೇಳಿದ್ರೆ ಅಲ್ಲಿ ತಡೆ. ನಾನು ಏನಾದ್ರು ಹೋಗಿ ಮಾಡಿಸ್ಕೊ ಬರ್ತೀನಿ ಅಂದ್ರೆ ಅದಕ್ಕೆ 100% ತಡೆ ಆಯ್ತು. ನಾನು ಹೇಳಂಗೇ ಇಲ್ಲ, ನಾನು ಏನೇನು ಮಾಡಿಸ್ತಾ ಇದ್ದೀನಿ ಅಂತ ಹೇಳಂಗೇ ಇಲ್ಲ. ಆ ರೀತಿ ಪರಿಸ್ಥಿತಿ ಇವತ್ತು ನಮ್ಮ ತಾಲೂಕಲ್ಲಿ ನಿರ್ಮಾಣ ಆಗಿದೆ. ನಾನು ಹೋಗಿ ಮಾಡಿಸ್ಕೊ ಬರ್ತಾ ಇರ್ತಕ್ಕಂಥದ್ದು ಬಹಳ ಕಷ್ಟ. ಇವತ್ತು ಅನುದಾನ ಇಲ್ಲ,
ಒಂದ್ ಕಡೆ ಆಡಳಿತ ಪಕ್ಷ ಇಲ್ಲ, ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ. ಆದ್ರಿಂದ ಅನುದಾನ ತರ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲಿದೆ. ಹಿರೇಕ್ಯಾತನಹಳ್ಳಿ ಗ್ರಾಮಕ್ಕೆ ನೀವು ಒಂದು 5-6 ಕೆಲಸ ಹೇಳಿದಿರಿ. ಈಗ ಒಂದು ದೇವಸ್ಥಾನದ್ದು ಅನುದಾನ ನಾನು ಈಗಲೇ ಕೊಡ್ತೀನಿ, ಇನ್ನೊಂದು ರಸ್ತೆ ಅದು ಟೆಂಡರ್ ಮಾಡಿಸ್ಕೊಡ್ತೀನಿ, 4 ರಸ್ತೆ ಮಾಡಿಸ್ಕೊಡ್ತೀನಿ, ಜಮೀನ್ಗೆ ಹೋಗೋ ರಸ್ತೆ ಮಾಡಿಸ್ಕೊಡ್ತೀನಿ. ಜೊತೆಗೆ ನಿರಂತರ ಜ್ಯೋತಿ ಒಂದು 2 ಎಸ್ಟಿಮೇಷನ್ ಆಗವೀಗ. ಒಂದು ಮರೂರ್ ಕಾವಲ್ದು ಒಂದು ಎಸ್ಟಿಮೇಷನ್ ಆಗಿರ್ಬೇಕು. ಅಲ್ಲ ಸರಿ, ಎಸ್ಟಿಮೇಷನ್ ಆಗಿರ್ಬೇಕು. ಅದು ಮರೂರ್ ಕಾವಲ್ ಎಸ್ಟಿಮೇಷನ್ ಆಗಿದೆ, ಹಾಗೈತೆ ಎಸ್ಟಿಮೇಷನ್ ಆಗಿದೆ. ಹಿರೇಕ್ಯಾತನಹಳ್ಳಿ ಸ್ವಾಮಿಗೌಡ, ಹುಣಸೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.